ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿವಕುಮಾರ್ ಸ್ಟಾಕ್ ಲೆನ್ಸ್ ಯೂಟ್ಯೂಬ್ ಚಾನಲ್. ಕಳೆದ ಹಿಂದಿನ ವಿಡಿಯೋದಲ್ಲಿ ನಾವು ಏಂಜಲ್ ಬ್ರೋಕಿಂಗ್ ಅಕೌಂಟ್ ಅನ್ನ 5 ಮಿನಿಟ್ಸ್ ಅಲ್ಲಿ ಮೊಬೈಲ್ ನಲ್ಲಿ ಹೇಗೆ ಓಪನ್ ಮಾಡೋದು ಅಂತ ತಿಳ್ಕೊಂಡು, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಾಸ್ವರ್ಡ್ ಅನ್ನ ರೀಸೆಟ್ ಮಾಡಿ ಲಾಗಿನ್ ಮಾಡಿ ಅಂಡ್ ಹೇಗೆ ಆಪರೇಟ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ಕೂಡ ಒತ್ತಿ ನೋಟಿಫಿಕೇಶನ್ ಅನ್ನ ಎನೇಬಲ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ನಿಮಗೆ ಬಂದಿರುವಂತ ಮೆಸೇಜ್ ಅನ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡಬಹುದು. ಸೊ ಯುವರ್ ಯೂಸರ್ ಐಡಿ ಈಸ್ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಯೂಸರ್ ಐಡಿ ಕೊಟ್ಟಿರುತ್ತಾರೆ. ಸ್ಟಾರ್ಟ್ ಇನ್ವೆಸ್ಟಿಂಗ್ ಟುಡೇ ಬೈ ಡೌನ್ಲೋಡಿಂಗ್ ಅವರ್ ಆಪ್ ಅಂತ. ಸೊ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ಇಲ್ಲಿ ನೀವು ಪಿನ್ ಅನ್ನ ಸೆಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಒಂದು 4 ಡಿಜಿಟ್ ಪಿನ್ ಅನ್ನ ನಾವು ಸೆಟ್ ಮಾಡಬೇಕಾಗುತ್ತೆ. ಸೊ ಪಿನ್ ಅನ್ನ ಸೆಟ್ ಮಾಡಿದ ನಂತರ ಸೊ ಫಿಂಗರ್ ಪ್ರಿಂಟ್ ಅನ್ನ ಲೈಕ್ ಬಯೋಮೆಟ್ರಿಕ್ ಎನೇಬಲ್ ಮಾಡೋದಕ್ಕೆ ಕೇಳುತ್ತೆ. ಎನೇಬಲ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ್ಮೇಲೆ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಕಾಣೋದಕ್ಕೆ ಸಿಗುತ್ತೆ ಹೋಮ್ ಪೇಜ್ ನಲ್ಲಿ. ಸೊ ಇಲ್ಲಿ ನೀವು ನೋಡಬಹುದು ಸ್ಟಾಕ್ಸ್, ಎಫ್&ಓ, ಮ್ಯೂಚುವಲ್ ಫಂಡ್ಸ್, ಮೋಡಿ, ಎಫ್.ಡಿ ಯಾವ್ದ್ರಲ್ಲಿ ಟ್ರೇಡ್ ಮಾಡಬೇಕು ಸೊ ಆ ಒಂದು ಆಪ್ಷನ್ಗಳೆಲ್ಲ ನಿಮ್ಗೆ ಕಾಣೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ನಿಮ್ಗೆ ಏನೋ ಅಪ್ಕಮಿಂಗ್ IPOs ಗಳಿದ್ರೆ ಸೊ ಇಲ್ಲಿ ನಿಮ್ಗೆ ತೋರಿಸುತ್ತೆ ಯಾವ ಕಂಪನಿ IPOs ಗಳು ಬರ್ತಾ ಇದೆ, ಯಾವಾಗ ಲಾಸ್ಟ್ ಡೇಟ್ ಎಲ್ಲ ಇದೆ, ಕಂಪ್ಲೀಟ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಸೊ ಇಲ್ಲಿ ಕ್ಲೋಸಸ್ ಆನ್ 23rd ಜೂನ್, ಸೊ ಕ್ಲೋಸಸ್ ಆನ್ 25th ಜೂನ್ ಅಂತೆಲ್ಲ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ನಿಮ್ಗೆ ಅಪ್ಕಮಿಂಗ್ ಯಾವ್ದಿದೆ ಅನ್ನೋದು ಇಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ತೋರಿಸುತ್ತೆ. ನೀವು ಏನಾದರೂ ಅಪ್ಲೈ ಮಾಡಿದೀರ ಆಲ್ರೆಡಿ IPOಗೆ ಇಲ್ಲಿ ತೋರಿಸುತ್ತೆ ಅಪ್ಲೈ ಮಾಡಿರೋದು. ಮತ್ತೆ ಇಲ್ಲಿ ಆಲ್ರೆಡಿ ಡೇಸ್ಗಳು ಕ್ಲೋಸ್ ಆಗಿರೋದು ತೋರಿಸುತ್ತೆ. IPOs ಬಂದು ಆಲ್ರೆಡಿ ಡೇಟ್ ಕ್ಲೋಸ್ ಆಗಿರೋದು. ಸೊ ಇದಿಷ್ಟು ನಿಮಗೆ ಹೋಮ್ ಪೇಜ್. ಇದೇ ರೀತಿ ನಿಮಗೆ ಇಲ್ಲಿ ಕೆಳಗೆ ಬಾಟಮ್ ಅಲ್ಲಿ ಕಾಣುವಂಥದ್ದು ಎರಡನೇ ಆಪ್ಷನ್ ಬಂದು ವಾಚ್ ಲಿಸ್ಟ್. ಸೊ ಇಲ್ಲಿ ನೀವು ವಾಚ್ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಬಹುದು. ಸೊ ಶೇರ್ ಮಾರ್ಕೆಟ್ ನಲ್ಲಿ ನಿಮಗೆ ತುಂಬಾ ಕಂಪನೀಸ್ಗಳು ನೋಡೋದಕ್ಕೆ ಸಿಗುತ್ತೆ. ಅದ್ರಲ್ಲಿ ನೀವು ಕೆಲವೊಂದನ್ನ ಮಾತ್ರ ನೀವು ಟ್ರ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ವಾಚ್ ಲಿಸ್ಟ್ ಅನ್ನು ನೀವು ಕ್ರಿಯೇಟ್ ಮಾಡ್ಕೊಬಹುದು. ಎಕ್ಸಾಂಪಲ್ ಇಲ್ಲಿ ನೀವು ಪ್ಲಸ್ ಐಕನ್ ಕಾಣುವಂತ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ಎ ನ್ಯೂ ವಾಚ್ ಲಿಸ್ಟ್ ಅಂತ ತೋರಿಸುತ್ತೆ. ಇದಕ್ಕೊಂದು ನೇಮ್ ಅನ್ನ ನೀವು ಕೊಟ್ಕೊಬಹುದು. ಕ್ರಿಯೇಟ್ ಅಂತ ಕೊಟ್ರೆ ನಿಮ್ಗೆ ವಾಚ್ ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಆಡ್ ಟು ವಾಚ್ ಲಿಸ್ಟ್ ಅಂತ ಕೊಟ್ರೆ ಇಲ್ಲಿ ನೀವು ಯಾವ ಕಂಪನಿ ನೇಮ್ ಬೇಕು ಅದನ್ನ ನೀವು ಹಾಕಿದ್ರೆ ಇಲ್ಲಿಗೆ ಆಡ್ ಆಗುತ್ತೆ. ನಾನಿಲ್ಲಿ ಎಕ್ಸಾಂಪಲ್ಗೆ ಇನ್ಫೋಸಿಸ್ ಅಂತ ಕೊಡ್ತೀನಿ. ಇಲ್ಲಿ ಕಾಣ್ತಿರೋಂಥ ಫಸ್ಟ್ ಕಂಪನಿಯನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಲ್ಲಿ ನೀವು ಸ್ಟಾರ್ ಮಾರ್ಕ್ ಮತ್ತೆ ಪ್ಲಸ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಡ್ ಟು ವಾಚ್ ಲಿಸ್ಟ್ ಅಂತ ಬರುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ಇವಾಗ ನೀವು ಬ್ಯಾಕ್ ಹೋಗಿ ಚೆಕ್ ಮಾಡಿದ್ರೆ ವಾಚ್ ಲಿಸ್ಟ್ ಅದು ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು.
ಸೊ ತುಂಬಾ ಕಂಪ್ನಿಗಳನ್ನ ನೀವು ಅಟ್ ಎ ಟೈಮ್ ನೀವು ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಅಂದಾಗ ನೀವು ವಾಚ್ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ನೀವು ಕ್ರಿಯೇಟ್ ಮಾಡಿರೋಂಥ ಕಂಪನಿ ಮಾತ್ರ ಇಲ್ಲಿ ಶೋ ಆಗುತ್ತೆ. ಅದರ ಡೀಟೇಲ್ಸ್ ಅನ್ನ ಅಥವಾ ನೀವು ಮೂವ್ಮೆಂಟ್ಸ್ ಅನ್ನ ನೀವು ಇಲ್ಲಿ ಇಂಡಿವಿಜುವಲ್ ಆಗಿ ಟ್ರ್ಯಾಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪೋರ್ಟ್ಫೋಲಿಯೋ ಅಂತ ಇರುತ್ತೆ. ಸೊ ನೀವೇನು ಇನ್ವೆಸ್ಟ್ ಮಾಡಿರ್ತೀರಲ್ಲ, ಸೊ ಅದು ನಿಮ್ಮ ಪೋರ್ಟ್ಫೋಲಿಯೋಲಿ ಶೋ ಆಗುತ್ತೆ. ಸೊ ಆಸ್ ಆಫ್ ನಾನು ಏನು ಇನ್ವೆಸ್ಟ್ ಮಾಡಿಲ್ದಿರೋ ಕಾರಣ ಸೊ ಇಲ್ಲಿ ನಿಮಗೆ ಏನು ತೋರಿಸ್ತಾ ಇಲ್ಲ. ಇನ್ವೆಸ್ಟ್ ಏನಾದ್ರು ಮಾಡಿತ್ತು ಅಂತಂದ್ರೆ ನಿಮಗೆ ಈಕ್ವಿಟಿ, ಮ್ಯೂಚುವಲ್ ಫಂಡು ಯಾವುದರಲ್ಲಿ ಇನ್ವೆಸ್ಟ್ ಮಾಡಿರ್ತೀರ ಅದ್ರಲ್ಲಿ ನಿಮಗೆ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಸೊ ಆಸ್ ಆಫ್ ನಾವು ಹೋಲ್ಡಿಂಗ್ಸ್ ಏನೂ ಇಲ್ಲ ಅಂತ ಬರ್ತಾ ಇದೆ. ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಸ್ಟಾಕ್ಸ್ ನಿಮಗೆ ಲಿಸ್ಟು ತೋರಿಸ್ತಾ ಹೋಗುತ್ತೆ. ಅದೇ ರೀತಿ ನಿಮಗೆ ಕೆಳಗಡೆ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡಿರೋವಂಥದ್ದು ಇಲ್ಲಿ ಶೋ ಆಗುತ್ತೆ. ಆರ್ಡರ್ ಓಪನ್ ಪೊಸಿಷನ್ ಇದೆಯಾ ಅಥವಾ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆಯಾ, ಸೊ ಇದೊಂದು ಡೀಟೇಲ್ಸ್ ನಿಮಗೆ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ಅಕೌಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಆ್ಯಡ್ ಫಂಡ್ಸ್ ಅಂತ ತೋರಿಸುತ್ತೆ. ನೀವು ಅಮೌಂಟನ್ನು ನೀವು ಹಾಕ್ಕೊಬೇಕು ಅಂತ ಹೇಳಿದ್ರೆ, ಅಂದರೆ ಎಷ್ಟು ಏನಾದರೂ ಟ್ರೇಡ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ ಅಮೌಂಟನ್ನು ಫಸ್ಟ್ ಆ್ಯಡ್ ಮಾಡ್ತೀವಿ. 100 ರೂಪೀಸ್ ಇಲ್ಲ 5000, 500 ಇಲ್ಲ ಅಂತಂದರೆ 1000, 10,000 ಈ ಥರ ನಿಮ್ಗೆ ಯಾವ್ದು ಬೇಕೋ ಅದನ್ನು ಆ್ಯಡ್ ಮಾಡಬೇಕು. ಇಲ್ಲಿ ನೀವೇನಾದರೂ F&O ಟ್ರೇಡ್ ಮಾಡ್ತೀರಾ ಆಪ್ಷನ್ಸಲ್ಲಿ ಅಂತ ಹೇಳಿದ್ರೆ, ಸೊ ಇದನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಬೇಕಾಗುತ್ತೆ ಫಸ್ಟು. ಆ್ಯಸ್ ಆಫ್ ನಾವು ಇಲ್ಲಿ ಇನ್ಆ್ಯಕ್ಟಿವ್ ಇದೆ. ನೀವು ಆಪ್ಷನಲ್ಲೇ ಟ್ರೇಡ್ ಮಾಡ್ತೀರಾ ಅಂದಾಗ ಇದನ್ನು ಆ್ಯಕ್ಟಿವೇಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಸ್ಟೇಟ್ಮೆಂಟ್ ಲೆಡ್ಜರನ್ನು ನೋಡ್ಬೋದು. ಇಲ್ಲಿ ನಾನು ಸದ್ಯಕ್ಕೆ ಯಾವುದೇ ಸ್ಟೇಟ್ಮೆಂಟ್ ಅಥವಾ ಯಾವುದೇ ಟ್ರಾನ್ಸಾಕ್ಷನ್ ಆಗದಿರೋ ಕಾರಣ ಇಲ್ಲಿ ಓಪನ್ ಆಗಲ್ಲ, ಏನಿರಲ್ಲ ಸ್ಟೇಟ್ಮೆಂಟ್. ಕಂಪ್ಲೀಟ್ ಝೀರೋ ಇದೆಯಲ್ಲ, ಇಲ್ಲಿ ನೀವೇನಾದರೂ ಟ್ರಾನ್ಸಾಕ್ಷನ್ ಮಾಡಿದರೆ ಅಂದರೆ ನೀವು ಟ್ರೇಡ್ ಮಾಡಿದರೆ ಇಲ್ಲಿ ನಿಮಗೆ ತೋರಿಸುತ್ತೆ ಸ್ಟೇಟ್ಮೆಂಟ್. ಇಲ್ಲಿ ನಿಮಗೆ ಚಾರ್ಜಸ್ ರಿಲೇಟೆಡ್ ತೋರಿಸುತ್ತೆ. ನೆಕ್ಸ್ಟ್ ಆರ್ಡರ್ ಹಿಸ್ಟರಿ ರಿಪೋರ್ಟ್. ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆಯಾ, ರಿಜೆಕ್ಟ್ ಆಗಿದೆಯಾ, ಕ್ಯಾನ್ಸಲ್ ಮಾಡಿದಿರಾ, ನೀವು ತಗೊಂಡಿರೋದು ಡೆಲಿವರಿಯಲ್ಲಿದೆಯಾ, ಕ್ಯಾರಿ ಫಾರ್ವರ್ಡ್ ಆಗಿದೆಯಾ, ಇಂಟ್ರಾಡೇಯಲ್ಲಿ ನೀವು ಪರ್ಚೇಸ್ ಮಾಡಿದಿರಾ ಅಥವಾ ಮಾರ್ಜಿನ್ ಮೂಲಕ ನೀವು ಆರ್ಡರ್ನ ಬೈ ಮಾಡಿದಿರಾ. ಇಲ್ಲಿ ಕಂಪ್ಲೀಟ್ ಆರ್ಡರ್ ರಿಲೇಟೆಡ್ ಡೀಟೇಲ್ಸ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ತೋರಿಸುತ್ತೆ. ಕಂಪ್ಲೀಟ್ ಸಮ್ಮರಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ನೀವೊಂದು ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವ ಡೇಟಿಂದ ಯಾವ ಡೇಟಿಗೆ ನಿಮಗೆ ಪ್ರಾಫಿಟ್ ಆಗಿದೆಯಾ, ಲಾಸ್ ಆಗಿದೆಯಾ ಚೆಕ್ ಮಾಡೋದು ಇಲ್ಲಿ ನೋಡ್ಕೊಂಡು. ಸೇಮ್ ನೀವು ಫಂಡ್ ಆ್ಯಡ್ ಮಾಡಿರೋದು, ವಿಡ್ರಾ ಮಾಡಿರೋದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಫಂಡ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ಸೊ ನಿಮ್ಗೆ ಏನಾದರೂ ರಿಪೋರ್ಟ್ಗಳು ಬೇಕು ಅಂತ ಹೇಳಿದ್ರೆ ಇಲ್ಲಿ ಡೌನ್ಲೋಡ್ ರಿಪೋರ್ಟ್ ಸಿಗುತ್ತೆ. ಸೊ ಇಷ್ಟೆಲ್ಲ ನೀವು ರಿಪೋರ್ಟ್ಸನ್ನು ತಗೊಂಡು ಕಂಪ್ಲೀಟ್ ರಿಪೋರ್ಟ್ಸನ್ನು ನಾವಿಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಸೊ ಇದಿಷ್ಟು ಬೇಸಿಕ್ ಡೀಟೇಲ್ಸನ್ನು ನೋಡೋದಕ್ಕೆ ಇಲ್ಲಿ ನಮಗೆ ವಿಸಿಬಲ್ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಒಂದು ಆರ್ಡರ್ನ ಪ್ಲೇಸ್ ಮಾಡಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡೋದು, ಸೊ ಎಲ್ಲಿ ನಾವು ಆರ್ಡರ್ನ ಚೆಕ್ ಮಾಡಬೇಕು, ಓಪನ್ ಪೊಸಿಷನ್ ಇದೆಯಾ
ಕಂಪ್ಲೀಟ್ ಎಕ್ಸಿಕ್ಯೂಟ್ ಆಗಿದೆಯಾ ಅಥವಾ ಕ್ಯಾನ್ಸಲ್ ಮಾಡೋದು ಹೇಗೆ, ಕಂಪ್ಲೀಟ್ ಅದರ ಬಗ್ಗೆ ಒಂದು ವಿಡಿಯೋನ ನಾನು ಮಾಡ್ತೀನಿ. ಅದರ ಮೂಲಕ ನಾವು ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಒಂದು ಲೈಕ್ನ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಥ್ಯಾಂಕ್ ಯು.